ಮೂರನೇ ಸಂಧಿಯ 5ನೇ ಕವನ. ನೆನೆದಿರೇ ಎನ್ನೈ ತಾಯೇ, ಕೃತ್ಯವ ನೆನೆಗೆ ಬೆಸಸನೆ ಮಗನೇ. ತಾಯಿ ಹೇಳೋದು, ಮಗನೇ, ಭಾರತ ವಿನುತ ಕುಲ ಜಲರಾಶಿ ಎಡೆವರಿತುದು ವಿಚಿತ್ರನಲ್ಲಿ ತನುಜ ನೀನೇ ಬಲ್ಲೆಯೇನ್ ಕೇಳ್ ಜನನಿ. ನಿಮ್ಮಡಿ ಆಜ್ಞೆಯಲ್ಲಿ ಸಂಜನಿಸುವೆನು ವೈಚಿತ್ರ ವೀರ್ಯ ಕ್ಷೇತ್ರದಲ್ಲಿ ಸೂತರ ಎಂದು ವೇದವ್ಯಾಸರು ತಾಯಿಗೆ ಸತ್ಯವತಿಗೆ ನುಡಿದರು. ಅಂದರೆ ವ್ಯಾಸನು, ತಾಯೇ, ನನ್ನನ್ನು ಏಕೆ ಸ್ಮರಿಸಿದೆ, ನಾನೇನು ಮಾಡಬೇಕು ಎಂಬುದನ್ನು ನನಗೆ ಅಪ್ಪಣೆ ಕೊಡಿಸು ಎಂದನು. ಆಗ ಸತ್ಯವತಿಯು, ಮಗನೇ, ವಿಚಿತ್ರ ವೀರ್ಯನ ಮರಣದಿಂದ ಭರತಕುಲ ಸಮುದ್ರವು ಬತ್ತಿ ಹೋಗಿದೆ, ಇದಕ್ಕೆ ಉಪಾಯವೇನೆಂಬುದನ್ನು ನೀನೇ ಬಲ್ಲೆ ಎಂದಳು. ಆಗ ವೇದವ್ಯಾಸನು, ತಾಯಿ, ನಿಮ್ಮ ಪಾದ ಕಮಲಗಳ ಆಜ್ಞೆಯಂತೆ ವಿಚಿತ್ರ ವೀರ್ಯನ ಪರವಾಗಿ ಮಕ್ಕಳನ್ನು ಪಡೆಯುತ್ತೇನೆ ಎಂದನು. ಈಗ 6ನೆಯ ಕವನ. ಎಂದು ಬಳಕೆ ಅಕಾಂತ ಬಳಕೆ ಕಾಂತ ಭವನದೊಳೊಂದು ಮುನಿ ಇರಲಂಬಿಕೆ ಎನರವಿಂದ ಮುಖಿ ಇಟ್ಟಿದಳು. ಸೊಸೆಯನು ಮುನಿಯ ಪೊರೆಗಾಗಿ ಬಂದು ಮುನಿಪನ ದಿವ್ಯ ರೂಪದ ನಿಂದು ಮುಖೆ ಕಂಡಕ್ಷಗಳ ಭಯದಿಂದ ಮುಚ್ಚಿದಳಾಕೆ, ತಿರುಗಿದಳ ಅರಸ ಕೇಳೆಂದ. ವೇದವ್ಯಾಸನು ಏಕಾಂತ ಭವನದಲ್ಲಿರಲು ಯೋಜನಾಗಂಧಿಯು ತನ್ನ ಸೊಸೆಯಾದ ಅಂಬಿಕೆಯನ್ನು ಋಷಿಶ್ರೇಷ್ಠನ ಬಳಿಗೆ ಕಳುಹಿಸಿದಳು. ಅಂಬಿಕೆಯು ಅಲ್ಲಿಗೆ ಹೋದವಳು ವೇದವ್ಯಾಸನ ದಿವ್ಯ ರೂಪವನ್ನು ನೋಡಿ ಭಯದಿಂದ ಕಣ್ಣುಗಳನ್ನು ಮುಚ್ಚಿಕೊಂಡಳು. ಬಳಿಕ ಹಿಂದಿರುಗಿದಳು. ಧನ್ಯವಾದ.